ಇಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ 10ನೇ ವರ್ಷದ ನಿಮಿತ್ತ ಗಜೇಂದ್ರಗಡದ ಪ್ರತಿಷ್ಠಿತ ನೇಕಾರ ಸೊಸೈಟಿ ಶ್ರೀ ಬನಶಂಕರಿ ನೇಕಾರ ಸೊಸೈಟಿಯ ಅಧ್ಯಕ್ಷರು ಮತ್ತು ಸ್ಥಾಪಕ ಸದಸ್ಯರನ್ನು ನಾವಿಲ್ಲಿ ಸಂದರ್ಶನಕ್ಕೆ ಒಳಪಡಿಸ್ತಾ ಇದ್ದೇವೆ. NKS TV4 ಗಜೇಂದ್ರಗಡ. ನಾನು KG ಸಂಗಟಿ. ಸರ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಚೇರ್ಮನ್ರಿಗೂ ಮತ್ತು ಸ್ಥಾಪಕ ಸದಸ್ಯರಿಗೆ ವಂದನೆಗಳು. ಮೊದಲು ತಮ್ಮ ಪರಿಚಯ ಹೇಳ್ತೀರಿ ಚೇರ್ಮನ್. ರವೀಂದ್ರ ಸಾ ಅರ್ಜುನ್ ಸಾ ಸಿಂಗ್ರಿ, ಶ್ರೀ ಬನಶಂಕರಿ ನೇಕಾರ ಸೊಸೈಟಿ ಅಧ್ಯಕ್ಷರು. ತಮ್ಮ ಪರಿಚಯ. ತಿಮ್ಮಣ್ಣ ಫಕೀರಪ್ಪ ಹೊನ್ನಾಲ, ಗಜೇಂದ್ರಗಡ ಬನಶಂಕರಿ ನೇಕಾರ ಸೊಸೈಟಿ ಸಂಸ್ಥಾಪಕರು ಅಥವಾ ಫೌಂಡರ್. ಈ ಒಂದು ಚೇರ್ಮನ್ರು ಮತ್ತು ಈ ಒಂದು ನೇಕಾರ ಸೊಸೈಟಿಯ ಫೌಂಡರ್ ಅತ್ಯಂತ ಹಿರಿಯರು ಶ್ರೀಯುತ ತಿಮ್ಮಣ್ಣ ಹೊನ್ನಾಲ್ ಅವರು, ಶ್ರೀಯುತ ರವೀಂದ್ರ ಸಾ ಸಿಂಗ್ರಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ನೇಕಾರರ ಆಗು ಹೋಗುಗಳನ್ನು ಮತ್ತು ನೇಕಾರರ ಸಮಸ್ಯೆಗಳನ್ನು ಇವುಗಳನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಂಥೇಳಿ ಈ ಒಂದು ಸಂದರ್ಶನವನ್ನು ಪ್ರಾರಂಭಿಸಿದ್ದೇವೆ. ಈ ಸಂದರ್ಶನದಲ್ಲಿ ಈಗ ಗಜೇಂದ್ರಗಡದಲ್ಲಿ ಅನೇಕ ಸೊಸೈಟಿಗಳಿದಾವೆ. ಅದರಲ್ಲೂ ಶ್ರೀ ಬನಶಂಕರಿ ನೇಕಾರ ಸೊಸೈಟಿ ಭಾಳ ವರ್ಷದಿಂದ ಗಜೇಂದ್ರಗಡದಲ್ಲಿ ನೇಕಾರರ ಸೇವೆಯನ್ನು ಮಾಡ್ತಾ ಮತ್ತು ನೇಕಾರಿಕೆಯನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ಕೋತಾ ಒಂದು ಮುಂದುವರೆದಿದೆ. ಹಾಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರಾದಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಒಂದು ವರ್ಷದಿಂದ ಹಿಡಿದು ರಾಷ್ಟ್ರೀಯ ನೇಕಾರ ದಿನವನ್ನು ಆಚರಿಸಬೇಕಂಥೇಳಿ ಕಾರ್ಯಕ್ರಮ ಪ್ರಾರಂಭಿಸಿದ್ದು ಈಗ 10 ವರ್ಷವನ್ನು ತಲುಪಿದೆ. ಇವತ್ತಿನ ದಿವಸ ಆ ಕಾರ್ಯಕ್ರಮದ ನಿಮಿತ್ತವೂ ಕೂಡ ಒಂದು ಈ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ಈಗ ಚೇರ್ಮನ್ರಾದಂಥ ಸಿಂಗ್ರಿ ಅವರಿಗೆ ಈ ನೇಕಾರಿಕೆಯ ಜೀವನದ ಬಗ್ಗೆ ಹೇಗಿದೆ ಅಂತ ನಿಮಗೆ ಅನಿಸ್ತಾ ಇದೆ ಚೇರ್ಮನ್ರು? ಇದು ಭಾಳ ಅವ್ರದ್ದು ಕಷ್ಟಕರ್ಮ ಆಗಿದೆ. ಅವ್ರದ್ದು ಅಷ್ಟು ಜೀವನ ಕಷ್ಟ. ಯಾಕಂದ್ರೆ ಇವತ್ತು ಗೌರ್ಮೆಂಟು ಸ್ವಲ್ಪ ಸವಲತ್ತುಗಳು ಕೊಟ್ಟಾರ, ಇಲ್ಲ ಅಂತ ಅನ್ನೋದಲ್ಲ. ಅದು ಇನ್ನೂ ಹೆಚ್ಚಿನ ಸವಲತ್ತು ನಮ್ಮ ನೇಕಾರ ಮಂದಿಗೆ ಕೊಡಬೇಕು. ಇವತ್ತಿನ ಭಾಳ ಅಂದ್ರೆ ಅವ್ರು ಎಷ್ಟು ದುಡಿತಾರೆ? 200-250 ರೂಪಾಯಿ ಭಾಳ ಅಂತ ದುಡಿತಾರೆ ರೀ ಅವರು. ಅಷ್ಟು ಇದ್ರೊಳಗೆ ಇವತ್ತು ಜೀವನ ಸಾಕ್ಸೋದು ಆಗೋದಿಲ್ಲ ರೀ. ಯಾಕಂದ್ರೆ ದವಾಖಾನೆ ಖರ್ಚು ಅಂತ ಇರ್ತಾವ, ಮಕ್ಕಳ ಶಾಲೆ ಅಂತ ಖರ್ಚು ಇರ್ತಾವ. ಈಗ ಶಾಲೆ ಖರ್ಚಂತೂ ನೀವು ನೋಡಿರಿ, ಯಾವುದೇ ಒಂದು ಡೊನೇಷನ್ ಇಲ್ಲದ ಯಾವುದೂ ನಡೆಯೋದಿಲ್ಲ. ಇಂಥ ಡೊನೇಷನ್ ಒಂದು ಕೊಡೋದ್ರೊಳಗೆ ಇಷ್ಟೊಂದು ಕಷ್ಟಗಳೊಳಗೆ ಇವು ನೇಕಾರ ಜೀವನ ಸಾಕ್ಸೋದು ಭಾಳ ವಜ್ಜೈತೆ ರೀ. ಆದರೂ ಕೂಡ ಗೌರ್ಮೆಂಟ್ ನಮಗೊಂದು ರಿಬಿಟ್ ಅಂತ ಕೊಡ್ತೈತೆ ರೀ. ರಿಬಿಟ್ ಅಂತ ಕೊಡ್ತೈತೆ. ನಮ್ಮ ಸಂಸ್ಥೆ ನಡೆಯೋದ್ರ ಬಗ್ಗೆ ಆಗತ್ತೆ. ಸ್ವಲ್ಪ ನೇಕಾರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕು ಗೌರ್ಮೆಂಟು. ಅವ್ರ ಬಗ್ಗೆ ಒಂದು ಸ್ವಲ್ಪ ಮನಿಗಳು ಕೊಟ್ಟಿಲ್ಲ. ಅವ್ರಿಗೆಲ್ಲ ಜಾಗ ಇದ್ರೆ ಅವ್ರು ಕಟ್ಟುವಾಗ ರೊಕ್ಕ ಕೊಡ್ತೀವಿ. ಈಗೆಲ್ಲ ಬಂದ್ ಮಾಡ್ಯಾರ ರೀ ಅವರು. ಅವ ಮತ್ತು ಪುನಃ ಚಾಲೂ ಆಗ್ಬೇಕಂತೇಳಿ ನಾವು ಅವರಲ್ಲಿ ಬೇಡ್ಕೊಂತೀವಿ ರೀ, ವಿನಂತಿ ಮಾಡ್ಕೊತೀವಿ ನೋಡ್ರಿ ಅವ್ರು. ಸರಿ, ಈಗ ನಿಮ್ಮ ಅನಿಸಿಕೆಯನ್ನು ಹೇಳಿದ್ರೆ ಏನಪ್ಪ, ಇನ್ನೂ ಅನುಕೂಲತೆಯನ್ನು ಕೊಡಬೇಕು ಅಂತ ತಮ್ಮ ಅನಿಸಿಕೆ. ಹೌದು. ಈಗ ಬಹಳಷ್ಟು ಹಿರಿಯರಾದಂಥ ಈ ತಿಮ್ಮಣ್ಣ ಹೊನ್ನಾಲ್ ಅವರು ಅದಾರ ನಮ್ಮೊಂದಿಗೆ. ಈಗಿನ ನೇಕಾರಿಕೆಗೂ ಹಿಂದಿನ ನೇಕಾರಿಕೆಗೂ ಹೇಗಿತ್ತು ಮತ್ತು ಹಿಂದೆ ನೇಕಾರಿಕೆ ಆಗಿತ್ತು? ಯಾಕಂದ್ರೆ ಹಿಂದಿನಿಂದ ಗಜೇಂದ್ರಗಡ ನೇಕಾರಿಕೆಗೆ ಹೆಸರಾಗಿತ್ತು. ಅದು ಕೃಷಿ ಬಿಟ್ಟರೆ ನೇಕಾರಿಕೆ, ಕೃಷಿ ಮತ್ತು ನೇಕಾರಿಕೆ ಬಿಟ್ಟರೆ ಕೃಷಿ ಬಿಟ್ಟರೆ ನೇಕಾರಿಕೆ. ಹಾಗೆ ಲಾಳಿ ಮೇಳಿ ಸಮ ಅಂತಂದೇಳಿ ಅವು ಎರಡು ಉದ್ಯೋಗನೂ ಕೂಡ ಸಮಾನ ಇದ್ವು. ಅಂತ ಉದ್ಯೋಗವನ್ನ ಅತ್ಯಂತ ಚಿಕ್ಕ ಒಂದು ವಯಸ್ಸಿನಿಂದ ತಾವು ನೋಡಿದವರು, ತಮ್ಮ ಮನೆತನದ ಉದ್ಯೋಗವನ್ನು ಹೊಂದಿದವರು ಶ್ರೀಯುತ ತಿಮ್ಮಣ್ಣ ಹೊನ್ನಾಲ್ ಅವರು. ನೀವು ಹೇಳ್ರಿ, ಅವಾಗಿನ ನೇಕಾರಿಕೆ ಹೇಗಿತ್ತು ಮತ್ತು ಈಗಿನ ನೇಕಾರಿಕೆ ಏನು ಅನಿಸ್ತಾ ಇದೆ ನಿಮಗೆ ಅಂತ? ಅವಾಗಿನ ನೇಕಾರಿಕೆ ಭಾಳ ಉತ್ತಮವಾಗಿತ್ತು. ಬರ್ತಾ ಬರ್ತಾ ನೇಕಾರಿಕೆ ಒಳಗೆ ಮಾರಾಟದ ಒಂದು ಕೊರತೆಯಿಂದ ಅಥವಾ ಒಂದು ಇದರಿಂದ ನೇಕಾರಿಕೆ ಪರಿಸ್ಥಿತಿ ಭಾಳ ಗಂಭೀರ ಆಯ್ತು. ಅಲ್ಲ, ಉತ್ತಮವಾಗಿತ್ತು. ಹೆಂಗೆ ಉತ್ತಮವಾಗಿತ್ತು? ಉತ್ತಮವಾಗಿತ್ತು ಅಂದ್ರೆ ಸ್ವಲ್ಪ ದುಡುಕಿ ಚಲೋ ಇತ್ತು. ದುಡುಕಿ ತಕ್ಕಂತೆ ಕೂಲಿ ಸಿಗ್ತಿತ್ತು. ಇವತ್ತು ಆ ದುಡುಕಿ ತಕ್ಕಂತೆ ಕೂಲಿ ಇಲ್ಲ. ಇವತ್ತ ದುಡುಕಿಗೆ ಕೂಲಿ ಕಡಿಮೆ ಆಗೈತಿ. ದುಡುಕಿ ತಕ್ಕಂತೆ ಕೂಲಿ ಇವತ್ತು ಸಿಗಂಗಿಲ್ಲ. ಆ ದೃಷ್ಟಿಯಿಂದ ಇವತ್ತಿನೊಳಗೆ ದೇಶದೊಳಗನ ನೇಕಾರಿಕೆ ಪರಿಸ್ಥಿತಿ ಅಂತ ಅತ್ಯಂತ ಕ್ಷೀಣವಾಗಿ ಹೊಂಟದು, ನಶಿಸಿ ಹೋಗುತ್ತೇನೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದವು. ಕಾರಣ ಅಂತಂದ್ರೆ ಬರೀ ಗಜೇಂದ್ರಗಡದೊಳಗನ 3,000 ಮಗ್ಗಗಳಿದ್ದು, ಕುಣಿ ಮಗ್ಗಗಳು. ಯಾವಾಗ ಇದು? 70 ಕೆಳಗೆ. 70 ಕೆಳಗೆ ಕುಣಿ 3,000 ಇದ್ದು ಇವತ್ತಿನ ದಿವಸ ನಾವು ಎಣಿಸಿದ ಪ್ರಕಾರ ಬಂದು 300 ಮಗ್ಗ ಸಿಗಂಗಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಯಾಕಾಯ್ತು? ಅದಕ್ಕೆ ನೇಕಾರಿಕೆ ತಕ್ಕಂತೆ ದುಡುಕಿ ತಕ್ಕಂತೆ ಮಜೂರಿ ಸಿಗಲಾರ್ದಕ್ಕೆ ಅನೇಕರು ನಾವು ನಮ್ಮ ನೇಕಾರಿಕೆನೇ ಬೇಡಪ್ಪ, ನಮ್ಮ ಮಕ್ಕಳಿಗೆ ನಾವು ಬೇರೆ ಬೇರೆ ಉದ್ಯೋಗ ಹಾಕೋಣ, ಬೇರೆ ಬೇರೆ ಉದ್ಯೋಗ ಕಳ್ಸೋಣ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದರ ಸಲುವಾಗಿ ನೇಕಾರಿಕೆ ನಷ್ಟ ಹೋಗಿದೆ. ಇದ್ರಾಗ ಇತ್ತಿತ್ತಲಾಗಿ ನಮ್ಮ ಮೋದಿ ಸರ್ಕಾರದವರು ಈ ನೇಕಾರಿಕೆ ಕೈಮಗ್ಗ ನೇಕಾರ ದಿನಾಚರಣೆ ಅಂತಂತೇಳಿ ಪ್ರಾರಂಭ ಮಾಡಿದರು. ನೇಕಾರರ ಬಗ್ಗೆ ಕಲ್ಪನೆ ಕೂಡ ಇಡೀ ರಾಷ್ಟ್ರಕ್ಕೆ ಗೊತ್ತಾಗಲಿ ಅನ್ನುವಂಥ ದೃಷ್ಟಿಯಿಂದ
ಇಡೀ ರಾಷ್ಟ್ರ ತುಂಬ ಈ ಒಂದು ಆಚರಣೆ ಮಾಡ್ತಾರೆ. ಆದರೆ ಈ ಆಚರಣೆ ಮಾಡೋದ್ರಿಂದ ನಾವು ನೇಕಾರಿಗೆ ಎಲ್ಲರೂ ಕೂಡ್ಕೊಂಡು ನೇಕಾರ ಪರಿಸ್ಥಿತಿ ಯಾವ ರೀತಿ ಅದ, ಏನದ, ಅವ್ರ ತೊಂದರೆ ಏನು ಅನ್ನುವಂಥ ಬಗ್ಗೆ ನಾವು ವಿಚಾರ ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ಒಂದು ಇವತ್ತಿನ ದಿವಸ ನಾವು ಈ ಒಂದು ನೇಕಾರಿಕ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋ ಮುಂದೆ ಅನೇಕರಿಗೆ ನಾವು ಹೇಳ್ತೀವಿ, ನಮ್ಮ ಉದ್ಯೋಗ ನಿರಂತರವಾಗಿ ನಡಿಬೇಕು, ಶಾಶ್ವತವಾಗಿ ಬೆಳಿಬೇಕು. ಅದು ಬೆಳೆಯುವಂಥ ಪರಿಸ್ಥಿತಿ ಇವತ್ತಿನ ದಿವಸ ಇಲ್ಲ. ಆ ಬೆಳೆಯುವಂಥ ಪರಿಸ್ಥಿತಿ ಯಾವ ರೀತಿ ತರಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನವಿಟ್ಟು ಅದನ್ನು ವಿಚಾರ ಮಾಡಬೇಕು. ಯಾಕಂದ್ರೆ ನೇಕಾರ ಕಡಿಮೆ ಕೊಂತ ಹೊಂಟಾರ. ಅನೇಕ ರೀತಿ ನೇಕಾರಿಕೆಯೊಳಗೆ 3 ಭಾಗ ನಾವು ಮಾಡ್ಬೋದು. ಸಂಘ ಸಂಸ್ಥೆಯೊಳಗಿದ್ದಂಥ ನೇಕಾರ ಒಂದು ಭಾಗ, ಸ್ವತಂತ್ರವಾಗಿ 2-3 ಮಗ್ಗ ಮಾಡ್ಕೊಂಡು ಹೋಗುವಂಥ ಜನ ಒಂದು ಭಾಗ, ಸ್ವತಂತ್ರ ತಮ್ಮ ಮನೆಯಲ್ಲೇ ಮಾಡೋರು. ಮುಂದೆ ಪವರ್ ಲೂಮ್ನೊಳಗೆ ನೇಕಾರ ಹೋಗಿ ಅಲ್ಲಿ ಪವರ್ ಲೂಮ್ ಅಂದ್ರೆ ಈಗ ವಿದ್ಯುತ್ ನೇಕಾರಿಕೆ, ವಿದ್ಯುತ್ ಏನಂದ್ರೆ ಅದಕ್ಕೆ ನೇಕಾರ ದುಡಿಯುವಂಥ ನೇಕಾರ ಪರಿಸ್ಥಿತಿ. ಈ ರೀತಿ 3 ಭಾಗಗಳನ್ನು ನಾವು ವಿವರಿಸಬಹುದು. ಈ ಸಹಕಾರಿ ಸಂಘದಲ್ಲಿದ್ದಂಥ ನೇಕಾರಿಗೆ ಅನೇಕ ರೀತಿಯಿಂದ ತೊಂದರೆ ಬರ್ತವೆ. ಅನೇಕ ಮಾರ್ಕೆಟ್ ಇರ್ತಾವೆ, ಮಾರ್ಕೆಟ್ ಹೋಗೇ ಬಿಡುತ್ತೆ, ಮಾರ್ಕೆಟ್ ಸಿಗೋದಿಲ್ಲ. ಈ ರೀತಿ ಒಂದು ಸಹಕಾರಿ ಸಂಘದೊಳಗೆ ಮಾಲು ಕುಂತು ನೇಕಾರಿಗೆ ಉದ್ಯೋಗ ಸಿಗಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥ ಒಂದು ಸಮಯದೊಳಗೆ ಸರ್ಕಾರ ಆ ಸೊಸೈಟಿಯ ಒಂದು ಪಕ್ಕಾ ಮಾಲನ್ನು ಖರೀದಿ ಮಾಡಿ ಕನಿಷ್ಠ 10% ಅದರ ಲಾಭ ಕೊಟ್ಟು ಖರೀದಿ ಮಾಡಿದರೆ ಮತ್ತೆ ನೇಕಾರಿಗೆ ಉದ್ಯೋಗ ಕೊಡುವಂಥ ಒಂದು ಇದು ನಿರ್ಮಾಣ ಆಗುತ್ತೆ. ಮತ್ತು ಇದು ಎರಡನೇದು ಅಂತಂದ್ರೆ ಅದಕ್ಕೆ ಬರುವಂಥ ಅನುದಾನಗಳು ನೇರವಾಗಿ ಅವ್ರ ಸೊಸೈಟಿ ಅಕೌಂಟಿಗೆ ಜಮಾ ಆಗಬೇಕು. ಬೇರೆ ಬೇರೆ ದಾರಿಯಿಂದ ಬಂದು ಜಮಾ ಆಗುವಂಥ ಪರಿಸ್ಥಿತಿ ಆಗಬಾರ್ದು. ನೇರವಾಗಿ ಸೊಸೈಟಿ ಅಕೌಂಟಿಗೆ ಜಮಾ ಆಗಬೇಕು. ಅಂದರೆ ಆ ಅಕೌಂಟಿಗೆ ಜಮಾ ಅಂತ ಹಣನ ನಮ್ಮ ಡೈರೆಕ್ಟ್ ಆಫೀಸ್ನವ್ರು ಹಾಗಾಗಿ ಬಂದು ಏನು ಮಾಡಿದ್ರಿ, ಯಾವ ರೀತಿ ನಿಮ್ಮ ಸಹಕಾರಿ ಬೆಳೆಸಿದ್ರಿ, ಯಾವ ರೀತಿ ಮತ್ತೆ ಬಗ್ಗೆ ಹೆಚ್ಚು ಮಾಡಿದ್ರಿ ಅನ್ನುವಂಥ ಇದನ್ನು ಅವ್ರು ವಿಚಾರ ಮಾಡ್ಬೋದು. ಸರಿ ಇದು ಈಗ ನೀವು ಅಭಿಪ್ರಾಯ ಹೇಳ್ತಾ ಇದ್ದೀರಿ. ಈಗ ಭಾಳಷ್ಟು 3,000 ಇದ್ದ ಮಗ್ಗ 300ಕ್ಕೆ ಬಂದಾವ ಅಂತ ಹೇಳಿದ್ರಲ್ಲ, ಇದರಲ್ಲಿ ಬರೀ ಸರ್ಕಾರ ತಪ್ಪು ಅಂತಿರೋ ಏನು ನಮ್ಮ ಜನರ ತಪ್ಪು? ಯಾಕಂದ್ರೆ ನಮ್ಮ ಮಕ್ಕಳು ಅದನ್ನ ಮಾಡೋದು ಬೇಡಪ್ಪ ಉದ್ಯೋಗ ಅಂತ ಬಿಡಿಸ್ತಾರಲ್ಲ, ಇದಕ್ಕೇನು ಕಾರಣ? ಅದಕ್ಕೆ ನೇಕಾರ ಮಾಲ್ ಪಕ್ಕ ಮಾಡಿದಂಥ ಪಕ್ಕಾ ಮಾಲಿಗೆ ಸರಿಯಾದ ಬೇಡಿಕೆ ಇರೋಂಗಿಲ್ಲ. ಈ ಬೇಡಿಕೆ ನಿರ್ಮಾಣ ಮಾಡೋರು ಯಾರು? ಈ ಸ್ವತಂತ್ರ ನೇಕಾರ ಅಂತ ಹೇಳ್ತೀನಿ ನಾನು. ಸ್ವತಂತ್ರ ನೇಕಾರರು ಕಚ್ಚಾ ಮಾಲನ್ನು ತಂದು ಬಣ್ಣ ಹಾಕಿ ಪಕ್ಕಾ ಮಾಲನ್ನು ತಯಾರು ಮಾಡಿದ್ರಪ್ಪ ಅಂದ್ರೆ ಅದನ್ನು ಶ್ರೀಮಂತ ವ್ಯಾಪಾರಸ್ಥರಿಗೆ ಹೋಗಿ ಮಾರಾಟ ಮಾಡಬೇಕು. ಅವು ಮಾರಾಟ ಮಾಡಿದಂಥ ಸೀರೆಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ತಗೊಂತಾರೆ. ಮತ್ತು ಅವ್ರಿಗೆ ತಮ್ಮ ವ್ಯಾಪಾರ ಇದ್ದಾಗ ಸಾಕಷ್ಟು ಬೇಡಿಕೆ ಬಂದಾಗ 5, 10, 50 ಹೆಚ್ಚು ಮಾಡಿ ನೇಕಾರಿಗೆ ಏನಪ್ಪ ಈ ರೀತಿ ನಮ್ಮ ಪರಿಸ್ಥಿತಿ ಇತ್ತಂದ್ರೆ ಇನ್ನೊಮ್ಮಷ್ಟು ಮಗ್ಗ ನಾವು ಜಾಸ್ತಿ ಮಾಡಬಾರ್ದು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಆದ್ರೆ ಅಲ್ಲಿ ಸ್ವಲ್ಪ ಮಾರ್ಕೆಟ್ ಕಡಿಮೆ ಆತಂದ್ರೆ ಅವ್ರಿಗೆ ವಿಕ್ರಿ ಮಾಡುವಂಥ ಮಾರ್ಕೆಟ್ ಕಡಿಮೆ ಆತಂತಂದ್ರೆ ಏಕದಮ್ 100-200 ರೂಪಾಯಿ ತನಕ ಡೌನ್ ಮಾಡ್ತಾರೆ. ಈಗ ಉತ್ಪನ್ನ ಹೆಚ್ಚಾದಾಗ ರೇಟ್ ಕಡಿಮೆ ಆಗೋದು ಇದು ಎಲ್ಲ ರಂಗದಲ್ಲೂ ಇದೆ, ಕೃಷಿ ರಂಗದಲ್ಲೂ ಇದೆ. ನೀವು ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಒಮ್ಮಿಗೆ ನೇಕಾರಿಕೆ ಹೆಚ್ಚಾಗಿ ಸೀರೆ ಉತ್ಪನ್ನ ಹೆಚ್ಚಾದಾಗ ದರ ಕಡಿಮೆ ಮಾಡಿಬಿಡ್ತಾರೆ, ಅವಾಗ ನೇಕಾರಿಗೆ ಪೆಟ್ಟು ಬೀಳುತ್ತೆ ಅನ್ನೋದು ನಿಮ್ಮ ಅನಿಸಿಕೆ. ಹೌದು, ಕರೆಕ್ಟ್, ಅದು ಸರಿಯಾದ ಆ ಒಂದು ಪರಿಸ್ಥಿತಿ ಆ ಪರಿಸ್ಥಿತಿ ಈಗ ನೇಕಾರ ಹತ್ರ ಬಂದು ಸಾಹುಕಾರ ಸೀರೆ ಚೀರಿ ತೊಗೊಂಡು ಹೋಗೋ ಮುಂದೆ ಅದಕ್ಕೆ ಯೋಗ್ಯ ಬೆಲೆ ಕೊಟ್ಟು ಖರೀದಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಈ ನಿರ್ಮಾಣ ಆಗುವಂಥ ಪರಿಸ್ಥಿತಿ ಒಳಗೆ ನಾವು ಒಂದು ಉದಾಹರಣೆ ಹೇಳ್ತೀನಿ. ಈ ನೇಕಾರ ಸಲುವಾಗಿನ ಒಂದು ಬ್ಯಾಂಕ್ ತಯಾರು ಮಾಡಿದ್ರೆ ಆ ನೇಯ್ದಂಥ ಸೀರೆಗಳನ್ನ ಯಾರು ಮಾರ್ಕೆಟ್ ತೊಗೊಳಿಲ್ಲ ಅಂತಂದ್ರೆ ಅದನ್ನ ಬ್ಯಾಂಕಿನಾಗ ಒತ್ತಿ ಇಟ್ಟು 75% ಹಣ ತಂದ್ರೆ ಆ 75% ಹಣದಿಂದ ಮತ್ತೆ ಮಗ್ಗ ನಡೆಸ್ಬೋದು. ಮತ್ತು ಅದಕ್ಕೆ ಅವಾಗ ನಾವು ಇರ್ತೀನಿ 1 ವರ್ಷ 2 ವರ್ಷ ಮಾಡಿದ್ರೆ ಶ್ರೀಮಂತರ ನಮ್ಮ ಹತ್ರ ಬಂದು ಮಾಲ್ ನೀವು ಬೇಡಿದಂಥ ಮಾಲಿಗೆ ನಾವು ಮಾರ್ಕೆಟ್ಗೆ ನಾವು ಈಗ ರೈತರ ಕೃಷಿಯವರು ಬೆಳೆದಂಥ ಬೆಳೆಗಳನ್ನ ಅವನ್ನ ಸ್ಟಾಕ್ ಮಾಡಕ್ಕೆ ಸ್ಟಾಕ್ ರೂಮ್ ಮಾಡ್ಯಾರ. ಅದರ ಆಧಾರದ ಮೇಲೆ ಸಾಲವನ್ನು ಸಹಿತ ಕೊಡ್ತಾರೆ ಸರ್ಕಾರದವರು. ಆ ಟೈಪ್ ಈ ಸೀರೆಯಲ್ಲೂ ಮಾಡಬೇಕು, ಸೀರೆ ಬ್ಯಾಂಕ್ನಲ್ಲಿ ಇಟ್ಕೋಬೇಕು, ಅದು ಸರ್ಕಾರದಿಂದ ಸಾಲವನ್ನ ಕೊಡ್ಬೇಕು. ಅದಕ್ಕೆ ಮತ್ತೆ ಬೇಕಾದಾಗ ಅವ್ರು ತಗೊಂಡ್ಬರ್ಬೇಕು. ಈ ಅರ್ಥದಲ್ಲಿ ಹೇಳ್ತೀರಿ ನೀವು ಆರ್ಥಿಕ ಸಹಾಯ ಇದು ಹೊಸ ರೀತಿ ಯೋಜನೆ ಮಾಡಬೇಕು ಅಂತ. ಏನಾದ್ರೂ ಎಲ್ಲಿಯಾದ್ರೂ ಯಾವ ರಾಜ್ಯದಲ್ಲಿ ಏನಾದ್ರು ಐತನ್ರಿ ಈ ಯೋಜನೆ? ಈ ರಾಜ್ಯ ತಮಿಳುನಾಡು ಎಲ್ಲ ಖರೀದಿ ಮಾಡುವಂಥ ವ್ಯವಸ್ಥೆ ಐತಿ. ಹೆಂಗ ಸರ್ಕಾರದವ್ರು ಕಡಿಮೆ ಮಾಡ್ಬಿಡ್ತಾರೆ. ಅಂದ್ರೆ ಅಲ್ಲಿ ಅವಾಗ ನಾವು ಪ್ರವಾಸಕ್ಕೆ ಹೋದಾಗ 6% ಲಾಭ ಕೊಟ್ಟು ಖರೀದಿ ಮಾಡ್ತಿದ್ರು. ಇವತ್ತು 6%ಕ್ಕಿಂತ ನಾವು 10% ಲಾಭ ಕೊಟ್ಟು ಖರೀದಿ ಮಾಡ್ರಿ ಅಂತ ನಮ್ಮ ಒಂದು ಬೇಡಿಕೆ. 10% ಅಂದ್ರೆ ಹೆಂಗ ಹೆಚ್ಚಿಗೆ ನೀವು ಹೇಳಿದ ರೇಟಿಗೆ ಅಂದ್ರೆ ನಮ್ಮ ನಿಧಿ ಅಷ್ಟು ಬೀಳುತ್ತೆ, ಅದಕ್ಕೆ 10% ಹೆಚ್ಚಿಗೆ ಮಾಡೋದು ಖರೀದಿ ಮಾಡ್ಬೇಕು. ಇನ್ನು
ಪಾವರ್ನ ಮಗ್ಗದ ಒಂದು ಹೇಳ್ತೀನಿ. ಪಾವರ್ನ ಮಗ್ಗದೊಳಗೆ ನೇಕಾರ ಹೋಗಿ ನೇಯ್ಬೇಕಾದ್ರೆ ಅವ್ರು ಕೂಲಿ ಕೊಡ್ಬೇಕು, ಕೂಲಿ ತಂದು ಮಗ್ಗ ನಿಲ್ಲಿಸ್ಬೇಕು. ಅವ್ರಿಗೆ ಆ ಕೂಲಿ ಹೆಚ್ಚು ಮಾಡ್ಬೇಕು ಅಂತಂದ್ರೆ ಮತ್ತು ಅವ್ರಿಗೆ ಹೋರಾಟ ಮಾಡ್ಬೇಕಾಗತ್ತೆ, ಬೇಡಿಕೆ ಹೇಳ್ಬೇಕಾಗತ್ತೆ. ಕೆಲವರು ಸತ್ಯಾಗ್ರಹ ಮಾಡ್ತಾರೆ. ಈ ರೀತಿ ಮಾಡಿದಾಗ ಸ್ವಲ್ಪ ಸ್ವಲ್ಪ ಬೇಡಿಕೆಯನ್ನು ಹೆಚ್ಚು ಮಾಡ್ತಾರೆ. ಯಾರ ವಿರುದ್ಧ ಸತ್ಯಾಗ್ರಹ ಮಾಡ್ತಾರೆ ಇವರು? ನೇಕಾರ. ಹಾಗಾಗಿ ನೇಕಾರ ಸಾವುಕಾರ ಬಗ್ಗೆನೇ. ಸಾವುಕಾರ ಅಂತ ಯಾಕೆ ತಾವೇ ಯಾಕೆ ಮಾಡಬಾರ್ದು ಅದನ್ನ? ನೇಕಾರ ಯಾಕೆ ತಾವೇ ಸ್ವಂತ ಮನೆಯಲ್ಲಿ ಪವರ್ ಆಗೋದಿಲ್ಲ? ಅವ್ರಿಗೆ ಆಗೋದಿಲ್ಲ. ಏನ್ ಕಾರಣ ಇರ್ಬೋದ್ರಿ? ಅವ್ರಿಗೆ ಮಣ್ಣೆಲ್ಲ ಒದಗಿಸೋದಾಗಲ್ಲ, ಮಾರ್ಕೆಟ್ ಮಾಡೋಕ್ಕಾಗಲ್ಲ, ಏನು ಆಗಲ್ಲ, ಮಾರ್ಕೆಟಿಗೆ ತೊಂದರೆ ಬರ್ತಂತ ಹೇಳಿ ಆ ರೀತಿ ಕಡಿಮೆ ಬೆಲೆ ತಗೊಳ್ಳೋದ್ರಿಂದ ನಾವು ನೇಕಾರಿಗೆ ಮಕ್ಕಳಿಗೆ ಮಗ್ಗ ಸಹಿತ ಕಲಿಸಬಾರ್ದಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇರೆ ಬೇರೆ ಉದ್ಯೋಗ ಕಲಿಸ್ತಾರೆ. ಹೀಗಾಗಿ ಮಗ್ಗಗಳು ಕಡಿಮೆ ಆಗ್ಯಾವ. ಆ ಮಗ್ಗಗಳು ಕಡಿಮೆ ಆಗಲಾರ್ದಂಥ ರೀತಿಯೊಳಗೆ ಸರ್ಕಾರ ಗಮನ ಹರಿಸ್ಬೇಕು. ಸರ್ಕಾರ ಎಲ್ಲವನ್ನೂ ಕೂಡ ಸರ್ಕಾರದ ಮೇಲೆ ಹಾಕ್ತಾರ. ಈಗ ತಿಮ್ಮಣ್ಣ ಹೊನ್ನಾಳ್ ಅವರು, ರವೀಂದ್ರ ಅವರೇ, ಈಗ ಎಲ್ಲವನ್ನೂ ಸರ್ಕಾರದವರೇ ನಿಭಾಯಿಸ್ಬೇಕಂದ್ರೆ ಕಷ್ಟಕರ. ಇದು ಆದಾಗ್ಯೂ ಸಹಿತ ತಾವೇನಾದ್ರೂ ನೇಕಾರರ ಪರವಾಗಿ ಅಥವಾ ನೇಕಾರ ಕೂಡಿಕೊಂಡು ತಾವು ತಮ್ಮ ಸೊಸೈಟಿ ಪರವಾಗಿ ಏನೇನು ಇನ್ನೂ ಹೆಚ್ಚಿನ ನೇಕಾರ ಅಭಿವೃದ್ಧಿ ಮಾಡಲಿಕ್ಕೆ ಏನಾದರೂ ಮಾಡ್ಬೋದು ಅಥವಾ ಏನಾದರೂ ಯೋಜನೆಗಳನ್ನು ತಮ್ಮ ವಿಚಾರ ಏನಿದೆ? ನಾವು 70 ಚೇರ್ಮನ್ ಅಲ್ಲ, ನಾವೇನು ಗೌರ್ಮೆಂಟ್ ನಮ್ಮ ಸವಲತ್ತು ಎಷ್ಟು ನಮ್ಗೆ ಅನುಕೂಲ ಮಾಡತ್ತೆ ನಾವು ಮಾಡ್ತೀವಿ. ನಮಗೆ ಗೌರ್ಮೆಂಟ್ ಯಾವುದೇ ರೀತಿಯಲ್ಲಿ ನಮ್ಮ ಸವಲತ್ತು ಕೊಳ್ಳಿ, ನಮ್ಗೆ ಅನುಕೂಲ ಮಾಡಿದ್ರೆ ಮತ್ತು ನಾವೆಲ್ಲ ಅಲ್ಲ. ಈಗ ಸರ್ಕಾರವನ್ನು ಹೊರತುಪಡಿಸಿ ತಮ್ಮ ಪ್ರಯತ್ನಗಳು ಏನದಾವು ಅಂತ ನಾವು ಮತ್ತೇನ್ರಿ ಬಂದಾಗ ನಾವಂತೂ ಅಲ್ಲಿ ನಮ್ದು ಏನ್ ನಾವು ಮಾಡ್ತಿರ್ತೀವಿ ರೀ. ಯಾವ್ದು ನಿಂದ್ರಸಾಕಂತೂ ಬರೋದಲ್ಲ. ಏನೊಂದು ಅನಾನುಕೂಲ ಆದಾಗ ಮತ್ತೆ ನಾವೆಲ್ಲ ಕೈಲಿ ಹಾಕ್ತಿರಕ ಮಾಡ್ತೀವಿ. ಏನೊಂದು ಅಲ್ಲ, ನೀವು ಕೈಲಿ ಹಾಕೋದಂತ ಬೇಡ, ನೀವು ವಿಚಾರಧಾರೆಗಳು ಹೇಗದಾವ ಮುಂದೆ ಏನೇನು ಪ್ರಯತ್ನ ಮಾಡಿದ್ರೆ ನೇಕಾರರಿಗೆ ನೀವೇನಾದ್ರು ಇತರೆ ಪ್ರಯತ್ನಗಳು ಅಥವಾ ಇತರೆ ವಿಚಾರಗಳು ನಿಮ್ಮ ಇದ್ರೆ ನೇಕಾರರಿಗೆ ಏನಾದ್ರೂ ಮುಂದೆ ತರಲಿಕ್ಕೆ ಏನಾದ್ರು ಪ್ರಯತ್ನ? ನಾವಂತೂ ಮಾಡಾಕತ್ತೀವಿ. ನೇಕಾರ ಬಗ್ಗೆ ಹೇಳಕತ್ತಿ ಎಷ್ಟೋ ಕಡಿಮೆ ಹಾಕತ್ತಾರೆ. ಮಗ್ಗ ನಮ್ಗೆ 25, 12 ಹಿಂಗೆ ಹೆಚ್ಚು ಇನ್ನೂ ಹೆಚ್ಚಂತೂ ಆಗವಲ್ಲು. ಇದ ಈಗ ವರ್ಷದೊಳಗ ಮತ್ತೆ ನಾವು ಹೆಚ್ಚು ಮಾಡ್ಬೇಕಂದ್ರೆ ಬೇಡಿಕೆಗಳು ಹೆಚ್ಚದವ್ರು ನಮ್ಗೆ. ಈಗ ನಮ್ಗೆ ಉತ್ಪನ್ನ ಕಡಿಮೆ ಆಗೈತ್ರಿ, ಬೇಡಿಕೆ ಬಂದ ಈ ವರ್ಷ ನಮ್ಗೆ. ಆ ಬೇಡಿಕೆಗಳು ಮಾಡ್ಬೇಕಂದ್ರೆ ನಮ್ಮ ಗೌರ್ಮೆಂಟ್ ನಮ್ಗೆ ಸವಲತ್ತು ಹೆಚ್ಚು ಕೊಟ್ರೆ, ಯಾವುದೇ ಒಂದು ಬ್ಯಾಂಕ್ಲಿಂದ ಏನು ಸವಲತ್ತು ಕೊಡ್ತಂದ್ರೆ ನಾವು ಸ್ವಲ್ಪ ಏನು ಒಂದು ಅನುಕೂಲ ಮಾಡ್ತೀವಿ. ಈಗ ನಿಮ್ಮ ಸೊಸೈಟಿ ಉದ್ಘಾಟನೆ ಹೊತ್ತಿಗೆ ಎಷ್ಟು ಮಗ್ಗ ಇದ್ದು ಈಗ ಎಷ್ಟು? ನಾವು ನಮ್ಮ ಸೊಸೈಟಿ ಪ್ರಾರಂಭ ಆಗಿದ್ದು 73-74ರಾಗ. 73-74 ಅವಾಗ ಪರಿಸ್ಥಿತಿ ಎಷ್ಟು ಗಂಭೀರ ಇತ್ತಂತಂದ್ರೆ ಸಾವುಕಾರು ಸಾಕಪ್ಪ ಮಗ್ಗ ಇನ್ನು ನಿಮ್ಮ ಮಗ್ಗ ನಡ್ಸೋಕ್ಕಾಗೋದಿಲ್ಲ ಅಂತ ಸಾವುಕಾರ ಹೇಳ್ತಿದ್ರು. ದೊಡ್ಡ ಸೊಸೈಟಿ ಅಂತ ಇನ್ನೊಂದು ಸೊಸೈಟಿ ಇದೆ, ಅವರು ಒಬ್ಬ ನೇಕಾರ ಒಂದು ವಾರಕ್ಕೆ 10 ಸೀರೆ ನೇಯ್ತ ಅಂತಂದ್ರೆ ನೀವು 6 ಸೀರೆ ತೊಗೊಂಬರಪ್ಪ ಸಾಕು. ಯಾಕಂದ್ರೆ ನಮ್ಗೆ ನೂಲು ಸಿಗಂಗಿಲ್ಲ, ನೂಲು ಸಿಕ್ಕರು ಬಿಲ್ ಸಿಗಂಗಿಲ್ಲ. ಅದಕ್ಕೆ ಸೊಸೈಟಿ ನಡೆಸೋದು ಭಾಳ ಕಷ್ಟ ಆಗುತ್ತೆ ಅಂದ್ಕೊಂಡು ಅವಾಗಿನ ಕಡ್ಡಿ ಚೇರ್ಮನ್ರವರು, ಶಂಕರಪ್ಪನವ್ರ ಚೇರ್ಮನ್ ಅಂತೆ ಕಡಿಚರು, ಅವರು ಆ ರೀತಿ ಹೇಳಿದರು. ಮತ್ತು ಆ ಒಂದು ಬಹಳ ದಾರುಣ ಪರಿಸ್ಥಿತಿ ಒಳಗೆ ನಾವು 10 ರೂಪಾಯಿ ಏನಾದರೂ ಸೇರಿ ಸಂಗ್ರಹ ಮಾಡೋಣ ಅಂತ. ಎಷ್ಟು ಮಗ್ಗ ಇದ್ದು ಅಂತ ನಿಮ್ಮ ಸೊಸೈಟಿಲಿದ್ದ ಬನಶಂಕರಿ ನೇಕಾರ ಸೊಸೈಟಿಗೆ ಎಷ್ಟು ಮಗ್ಗ? ಮೊದಲು ಸ್ಟಾರ್ಟಿಗೆ ನಾವು 8 ಮಗ್ಗ ಕೊಟ್ಟಿವಿ. ಅವಾಗ ಕೂಲಿ ಎಷ್ಟಿತ್ತಪ್ಪ, ದೊಡ್ಡ ಸೊಸೈಟಿಗೆ ಆಯ್ತು, ಶ್ರೀಮಂತರ ಆಯ್ತು, 3.5 ರೂಪಾಯಿ ಕೊಡ್ತಿದ್ರು. ಒಂದು ಸೀರೆ ನೇರ್ಕೊಂಬಂದ್ರೆ 3.5 ರೂಪಾಯಿ. ನಾವು ಸ್ಟಾರ್ಟಿಗೆ 4 ರೂಪಾಯಿ ಮಾಡಿದ್ವಿ. ಆ ನಂತರ 6 ತಿಂಗಳೊಳಗೆ ಅವಾಗ ಸರ್ಕಾರದ ಒಂದು ನಿಧಿ ಏನಿತ್ತು, ನೇಕಾರಿ ಕನಿಷ್ಠ ಕೂಲಿ 8 ರೂಪಾಯಿನಾದ್ರೂ ಸಿಗಬೇಕು ಅಂತಂತಿತ್ತು. 6 ತಿಂಗಳೊಳಗೆ ನಾವು 8 ರೂಪಾಯಿನೂ ಮಾಡಿದ್ವಿ. ಆ ಒಂದು 8 ರೂಪಾಯಿ ಮಾಡಿದ ದೃಷ್ಟಿಯಿಂದ ಅನೇಕರು ಊರು ಬಿಟ್ಟು ಹೋದಂಥ ನೇಕಾರರು ಮತ್ತು ಪುನಃ ನೇಕಾರಿಕೆ ಚಲೋ ಐತಪ್ಪ ಅಂತೇಳಿ ಮತ್ತೆ ಬರ್ಲಿಕ್ಕೆ ಹಚ್ಚಿದ್ರು. ಅನೇಕರು ಬಂದರು. ಮತ್ತು ಆ ಪರಿಸ್ಥಿತಿ ಒಳಗೆ ನಾವು ಚಲೋ ರೀತಿ ಮಗ್ಗ ನಡೆಸಿದ್ವಿ. ಇದೇ ರೀತಿ ಒಂದು 14 ರೂಪಾಯಿ ತನಕ ನಾವು ರೇಟ್ ಏರಿಸಿದ್ವಿ. ಅಲ್ಲಿಂದ ಮುಂದೆ ಸೊಸೈಟಿ ಚಲೋ ಆಯಿತು. ಈಗ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂದ್ರೆ ನಾವು ತಯಾರು ಮಾಡಿದಂಥ ಪಕ್ಕ ಮಾಲಿಗೆ ಬೇಡಿಕೆ ಇಲ್ಲದ ಅನೇಕ ಸೀರೆಗಳನ್ನು ಕುಂತಾಗ ನಾವು ಸೊಸೈಟಿ ಹೆಂಗೆ ನಡೆಸ್ಬೇಕು ಅನ್ನುವಂಥ ರೀತಿ ನಮಗೆ ಬಹಳ ಗಂಭೀರ ಆಗಿ ಹೇಳ್ತದೆ. ಇಂಥ ಒಂದು ಸಮಯದೊಳಗೆ ನಾವು ಸರ್ಕಾರಕ್ಕೆ ನಮ್ಮ ಕೈ ಹಾಕಬೇಕು ಅಂತೇಳಿ ನಾವು ನೇಕಾರಿಗೆ ಅನೇಕ ರೀತಿ ಸವಲತ್ತು ಮಾಡೀವಿ. ಅಷ್ಟು ಹೆಚ್ಚು ಕೂಲಿ ಮಾಡೀವಿ, ಅವ್ರಿಗೆ ಹೆಚ್ಚು ಅನುಕೂಲತೆ ಮಾಡಿಕೊಟ್ಟಿವಿ. ಮತ್ತು ಅನೇಕರಿಗೆ ಮಗ್ಗಿಲ್ಲ ಅಂದ್ರೆ ಮಗ್ಗ ಕೊಡಿಸ್ತೀವಿ, ಮನಿ ಇಲ್ಲಪ್ಪ ಅಂದ್ರೆ ಮನೆ ಕೊಡಿಸ್ತೀವಿ. ಅವ್ರ ಮನೆಯೊಳಗೆ ಯಾರ್ಯಾರು ಲಗ್ನ ಮುಹೂರ್ತ ಮಾಡಬೇಕು ಅಂದ್ರೆ ಅವ್ನ ಲಗ್ನ ಮುಹೂರ್ತ ಮಾಡಿಸಿದ್ವಿ. ಅನೇಕ ರೀತಿಯಿಂದ ಮಾಡಿದ್ವಿ. ಸರಿಯಾಗಿ ಈಗ 50 ವರ್ಷದ ಪೂರೈಸೈತಿ ನಿಮ್ಮ ಸೊಸೈಟಿ ಈಗಾಗಲೇ. ಈಗ ಪೂರೈಸಿದ್ರು ಕೂಡ ನಿಮ್ಗೇನಪ್ಪ ಅಂದ್ರೆ ಇನ್ನೂ ಕೂಡ ನೇಕಾರರ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಇದು ನಿಮಗೆ ನೋವಿದೆ. ಇದಕ್ಕಿನ್ನೂ ಏನೇನು ಮಾಡ್ಬೇಕು ಅನ್ನೋದು ನಿಮ್ಮ ವಿಚಾರಧಾರೆಗಳದಾವ ಅಂತ ಅವೇ ಹೇಳ್ತಿಲ್ಲ. ಸರ್ಕಾರ ನಮ್ಮ ಗಮನ ಹರಿಸಿದ್ರೆ ನಮ್ಮ ಸೀರೆಗೆ ಹೆಚ್ಚು ಖರೀದಿ ಮಾಡುವಂಥ ವ್ಯವಸ್ಥೆ ಸಹಕಾರ ಸಂಘದೊಳಗಿದ್ದಾರೆ. ಶ್ರೀಮಂತ ನೇಕಾರಿಗೆ ಬ್ಯಾಂಕ್ ಮಾಡಿಕೊಟ್ರೆ, 12-3 ಮಗ್ಗ ಮಾಡಿದ್ರೆ ಬ್ಯಾಂಕ್ ಮಾಡಿಕೊಟ್ರೆ,
ಇನ್ನು ಪವರ್ ಮಗ್ಗದವರಿಗೆ ಸಾಲ ಅಗದಿ ಕಡಿಮೆ ದರದೊಳಗೆ ಶ್ರೀಮಂತರಿಗಾತು ಕಡಿಮೆ ಬಡ್ಡಿ ನೇಕಾರಿಗಾತು ಕಡಿಮೆ ಬಡ್ಡಿಯಲ್ಲಿ ಕಡಿಮೆ ಅತ್ಯಂತ ಕಡಿಮೆ ಬಡ್ಡಿ ಇರುವಾಗ ಆಗ ಅವರಿಗೆ ಸಾಲ ಕೊಟ್ಟು ನೇಕಾರರು ಶ್ರೀಮಂತ ನೇಕಾರರು ಅವ್ರ ಅಂಡರ್ ಗೌರ್ಮೆಂಟ್ ಅಂಡರ್ನೇ ಬರ್ತಾರೆ. ಆ ಗೌರ್ಮೆಂಟ್ ಅಂಡರ್ನೇ ಬಂದಾಗ ಅವರಿಗೆ ಬಗ್ಗೆ ವಿಚಾರ ಮಾಡ್ಲಿಕ್ಕಾಗತ್ತ. ನೀವು ಎಷ್ಟು ಮಂದಿ ನೇಕಾರನ್ನ ಇಟ್ಕೊಂಡಿರಿ, ಯಾವ ರೀತಿ ಬೆಳೆಸಿರಿ, ಏನು ಮಾಡಿರಿ, ಈ ವರ್ಷ ಯಾವ ರೀತಿ ಏನು ಕೂಲಿ ಕೊಟ್ಟಿರಿ, ಮುಂದೆ ಯಾವ ರೀತಿ ನೀವು ಯಾಕೆ ಏರಿಸಬಾರ್ದು ಅನ್ನುವಂಥ ರೀತಿ ಸರ್ಕಾರದ ಕೈಯೊಳಗೆ ಶ್ರೀಮಂತ ನೇಕಾರರು ಬರ್ತಾರೆ. ಆ ಶ್ರೀಮಂತ ನೇಕಾರರು ಬಂದಾಗ ಅವ್ರು ಇದು ಆಯ್ತು ಮತ್ತು ಅವರಿಗೂ ಕೂಡ ಸಾಲ ಕೊಡ್ಬೋದು ಬಡ ನೇಕಾರರಿಗೆ. ಆ ಕೊಟ್ಟಂತ ನೇಯೋರು ಸಹಿತ ಏನಾಗ್ಯಾರ ಅಂದ್ರೆ ಜಸ್ಟ್ ಈಗ ಕಾರ್ಮಿಕರ ಹಾಗೆ ಅಗ್ರಿ ಕೂಲಿಕಾರರಂತೆ ಆಗ್ಯಾರ ಅಂತೀರಿ ನೀವು. ಸರ್ಕಾರ ತಾವೇ ತಯಾರು ಮಾಡಿದ್ರು ಕೂಡ ಅವ್ರು ಕೂಲಿಕಾರರಾಗ್ಯಾರ. ಈ ಶ್ರೀಮಂತರು ಅಥವಾ ಸಾಹುಕಾರ ಅಂತಿರಲ್ಲ, ಇಲ್ಲಿ ಅವ್ರು ಹೆಂಗ್ ಸಾಹುಕಾರ ಆದ್ರು ಇವ್ರು ಯಾಕೆ ಇಲ್ಲೇ ನೇಕಾರ ಆಗಿ ಉಳಿದ್ರು ಅಂತ. ಅದು ಬರ್ತಾರ ಅವರು ಪೂರ್ವದಿಂದ ಬಂದಂತ ಇಂದು ಅದು ನೇಕಾರಿಕೆ ಒಳಗೆ ಲಾಭ ಇತ್ತು, ಸಾಹುಕಾರ ಆದರು. ಅನೇಕ ರೀತಿಯ ಸಾಹುಕಾರ ಸಾಹುಕಾರ ಇರಂದಂಗ ಆಯ್ತಲ್ಲ. ಹೌದು ಹೌದು ನೇಕಾರ ನೇಕಾರ ಅವಾಗ ಚಲೋ ಇತ್ತು ವಾತಾವರಣ, ಲಾಭ ಇತ್ತು. ಅವ್ರು ಶ್ರೀಮಂತರವ್ರು ಮತ್ತು 10-15-20 ಮಕ್ಕಳು ನಡೆಸಿದ್ರು. ಅನೇಕರನ್ನು ಹಿಡ್ಕೊಂಡವ್ರು ಅವರು ನೇಕಾರನ್ನ ಹಿಡ್ಕೊಂಡಿದ್ರು. ನೇಕಾರ ಎಲ್ಲ ಸವಲತ್ತುಗಳನ್ನು ಕೊಟ್ಟಾದ. ಈಗ ಒಂದು ಪರಿಸ್ಥಿತಿ ಸಹಿತ ಇಲ್ಲ, ಅವ್ರಿಗೆ ಕೊಡುವಂಥ ಪರಿಸ್ಥಿತಿ ಸಹಿತ ಇಲ್ಲ. ಆ ಒಂದು ದೃಷ್ಟಿಯಿಂದ ನಾವು ನೇಕಾರಿಕೆ ಯಾವ ರೀತಿ ಬೆಳಿಬೇಕು, ಈಗ ಕುಣಿಮಗ ನಶಿಸಿ ಹೋಗ್ಲಿಕ್ಕತ್ತವ, ಆ ಕುಣಿಮಗ ಹ್ಯಾಂಗೆ ಮಾಡಬೇಕು, ಈ ಒಂದು ಗಮನ ಸರ್ಕಾರ ಮಾಡಬೇಕು. ಅಲ್ಲ, ಅಭಿವೃದ್ಧಿ ಆದಮೇಲೆ ದೇಶ ಅಭಿವೃದ್ಧಿ ಆದಮೇಲೆ ಎಲ್ಲವೂ ಈಗ ಏನಪ್ಪ ಅಂದ್ರೆ ಹೊಸ ಹೊಸ ತಂತ್ರಜ್ಞಾನ ಬರ್ತಾವೆ. ಹಾಗಾಗಿ ಹಳೆಯ ಪದ್ಧತಿ ಹೋಗದೆ ಕುಣಿಮಗ್ಗಗಳು ಹೋಗಿರ್ಬೋದು. ಆದರೆ ನೇಕಾರಿಕೆಗೆ ಬಹುತೇಕ ಏನೂ ತೊಂದರೆ ಆಗಿಲ್ಲ. ನೇಕಾರಿಕೆ ಮಾಡಲಿಕ್ಕೆ ನಡೆದೈತೆ. ಯಾಕಂದ್ರೆ ಕೂಲಿ ಮಾಡ್ಬೋದು ಕೂಲಿ ಮಾಡಿ ನೇಕಾರಿಕೆ ಅಂದ್ರೆ ಕೂಲಿ ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬುವುದೇ ಇಲ್ಲ. ಯಾಕಂದ್ರೆ ದುಡುಕಿ ತಕ್ಕಂತೆ ಅವ್ರಿಗೆ ಕೂಲಿ ಸಿಗೋದೇ ಇಲ್ಲ. ಈಗ ಸಾಹುಕಾರ ಶ್ರೀಮಂತ ಅಂತಿರಲ್ಲ, ಅವರು ಮಾಲಕರು ಅವರು ಈ ನೇಕಾರರ ಬಗ್ಗೆ ಹೇಗೆ ಅವರು ಅಭಿಪ್ರಾಯ ಹೆಂಗೆ ಹೊಂದಾರ? ಪ್ರೀತಿಯಿಂದ ಅದಾರೋ, ನಡೆಸ್ತಾರೋ ಹೇಗೋ? ಪ್ರೀತಿಯಿಂದ ಅದಾರ. ಅದೇನು ಇದೆಯಲ್ಲ, ನೇಕಾರನ ಹಿಡ್ಕೊಂಡಾರ, ನೇಕಾರರ ಸ್ವಂತ ಮಕ್ಕಳನ್ನು ಒಂದು ನೋಡ್ಕೊಂತಾರೆ. ಅನೇಕ ಕಷ್ಟ ಪರಿಸ್ಥಿತಿ ಒಳಗೆ ಅವ್ರಿಗೆ ಅನುಕೂಲ ಆಗ್ತಾರೆ. ಯಾವುದೇ ರೀತಿ ಏನಾದ್ರು ಸಾಲ ಸಂಬಳ ಕೊಟ್ಟವ್ರ ಲಗ್ನ ಮುಹೂರ್ತ ಏನೋ ವ್ಯವಸ್ಥೆ ಬಂದ್ರೆ ಅದಕ್ಕೆ ಅನುಕೂಲ ಆಗ್ತಾರೆ. ಅವ್ರು ಶ್ರೀಮಂತ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೊಂಟವ. ಅದ್ರ ಬಗ್ಗೆ ಏನಿದೆಯಲ್ಲ, ಯಾಕಂದ್ರೆ ಅವರು ಕೂಡ ಇಲ್ಲಿ ಅವ್ರನ್ನೂ ಕೂಡ ನಾವು ಸಾಹುಕಾರ ಅಂದ್ರೂ ಕೂಡ ಅವ್ರನ್ನೂ ನಾವು ಇಲ್ಲಿ ಸ್ಮರಿಸಬೇಕಾಗತ್ತೆ. ಹೌದೌದು. ಯಾಕಂದ್ರೆ ಸಾಕಷ್ಟು ನೇಕಾರರಿಗೆ ಉದ್ಯೋಗ ಕೊಟ್ಟಾರ. ಹೌದು. ಹಾಗಾಗಿ ಅವರು ಕೂಡ ಉದ್ಯೋಗದಾತರ ಇಲ್ಲಿ. ಹೌದೌದು. ಎಲ್ಲೊಬ್ರು ಏನೋ ಸರಿ ಇರ್ಲಿಕ್ಕಿಲ್ಲ ಅಥವಾ ಬಹಳಷ್ಟು ಲಾಭ ತಗೊಳಕ್ ಪ್ರಯತ್ನ ಮಾಡ್ತಿರ್ಬೋದು. ಹಾಗಾಗಿ ಅವರು ಒಳ್ಳೆಯವರು ಅನ್ನೋ ತಮ್ಮ ಅಭಿಪ್ರಾಯ. ಅವರು ಒಳ್ಳೆಯ ಮತ್ತು ಉದ್ಯೋಗದಾತರ ಅಂತ. ಸರಿ, ಈಗ ನಿಮ್ಮ ಸೊಸೈಟಿಯಿಂದ ಈಗ ಸೊಸೈಟಿಗೆ ಬರುವಂತ ಗ್ರ್ಯಾಂಟ್ ಏನೇನಿದೆ, ಏನು ಸರ್ಕಾರ ಈಗ ಸದ್ಯ ನಿಮ್ಗೆ ಸವಲತ್ತು ಕೊಡ್ತಾ ಇದೆ ಅಂತ ಚೇರ್ಮನ್? ನಮಗ್ರಿ ಅವರು ವರ್ಷ ಇದು ಕೊಡ್ತಾರೆ, 75,000 ರೂಪಾಯಿ ಮಗ್ಗಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಹೆಂಗ್ರಿ? ಒಂದು ಮಗ್ಗಕ್ಕೆ 75,000 ರೂಪಾಯಿ ಕೊಡ್ತಾರೆ ವರ್ಷ. ಒಂದು ಟೂರಿಗೆ ಪ್ರವಾಸದ ಅಂತ ಒಂದು ಇದು ರೀ, ಅದು ಅಧ್ಯಯನ ಪ್ರವಾಸ ಅಂತ ಮಾಡ್ತಾರೆ. ಯಾರಿಗೆ ಅದು ಪ್ರವಾಸ? ನಮ್ಮ ಎಲ್ಲ ನೇಕಾರ ಮಂದಿ, ಕೂಲಿಕಾರರಿಗೆ ಒಂದು ಒಳ್ಳೆ ಯೋಜನೆ. ಒಂದು 50,000 ರೂಪಾಯಿ ಕೊಡ್ತಾರೆ ವರ್ಷಕ್ಕೊಮ್ಮೆ. ಒಮ್ಮೆ ಹಿಂಗೆ ಕೊಡ್ತಾರೆ, ಒಮ್ಮೆ ಹಂಗೆ ಕೊಡ್ತಾರೆ. ಒಂದು ಇದಕ್ಕಂತ ಒಂದು ಮಗಕ್ಕಂತ 50,000 ರೂಪಾಯಿ ವರ್ಷ 75,000 ರೂಪಾಯಿ. ನಮ್ಗೆ ಇನ್ನೊಂದು ಸ್ವಲ್ಪ ಏನು ಅನುಕೂಲ ಆಗಪ್ಪ ಅಂದ್ರೆ, ಬಡ ನೇಕಾರರಿಗೆ ಒಂದು ಮನೆ ಇಲ್ಲ. ಆ ಮನೆ ಕಟ್ಟಿಸ್ಕೊಡ್ತಿದ್ರು ಅವ ಹಿಂದೆ ಎಲ್ಲ. ಇವು ನಮ್ಮ ನೇಕಾರ ಸೊಸೈಟಿ ಅವರು, ದೊಡ್ಡ ಸೊಸೈಟಿ ಅವರು, ಅವಾಗೆಲ್ಲ ನೇಕಾರರು ಮನೆ ಕೊಟ್ಟಾರೆ. ಹಿಂಗಾಗಿ ಅದೊಂದು ದೊಡ್ಡ ಕೊಟ್ರಸ್ ಆಗಿ ಬೆಳೆದಿದ್ರಿ ಅದು. ಅವರೆಲ್ಲ ಮತ್ತೆ ಈಗ ಹೊಲನೂ ತೊಗೊಂಡಾರ. ಅವ್ರ ಅನುಕೂಲ ಇತ್ತು, ಹೊಲ ತೊಗೊಂಡು. ಇವತ್ತು ಅದು ಈ ಗೌರ್ಮೆಂಟ್ ಸ್ವಲ್ಪ ಅನುಕೂಲ ಕಡಿಮೆ ಆಗೈತೆ ರೀ. ಮೊದಲು ಅದಕ್ಕೆ ಮನೆ ಕಟ್ಟಕ್ಕೆ ರೊಕ್ಕ ಕೊಡ್ತಿತ್ತು, ಸ್ವಲ್ಪ ಅದು ಕಡಿಮೆ ಆಗೈತೆ. ಮುಂದೆ ಗೌರ್ಮೆಂಟ್ ಅದ್ರ ಬಗ್ಗೆ ಸ್ವಲ್ಪ ಬಡ ನೇಕಾರರ ಬಗ್ಗೆ ಮನೆ ಕಟ್ಟಿಸ್ಕೊಟ್ಟು ಅನುಕೂಲ ಮಾಡಿಕೊಟ್ಟು ಭಾಳ ಚಲೋ ಅದು. ಈ ನೇಕಾರ ಜೀವನ ಒಂದು ಹಸನಾಗತ್ತೆ ಅಂತ ನಮ್ದು ಒಂದು. ಈಗ 75,000 ಕೊಡ್ತಾರಲ್ರಿ, 75,000 ಏನು ವಾಪಸ್ ಕೊಡೋದು ಹೆಂಗೆ? ವಾಪಸ್ ಕೊಡೋದಿಲ್ಲ. ಮತ್ತೆ ವರ್ಷಕ್ಕೆ ಒಂದು ಮಗಕ್ಕೆ 75,000 ಅಧ್ಯಯನ ಪ್ರವಾಸ ಒಮ್ಮೆ ಕೊಡ್ತಾರೆ, ಒಮ್ಮೆ ಮಗ್ಗಕ್ಕಂತ ಕೊಡ್ತಾರೆ. ಒಮ್ಮೆ ಅಧ್ಯಯನ ಪ್ರವಾಸ, ಮತ್ತೆ ಒಮ್ಮೆ 75,000 ಒಂದು ಮಗ್ಗಕ್ಕೆ ಅನುದಾನ. ನೀವು 50 ಇದ್ರಿ, ಅದನ್ನ ಈಗ 75. ಅದನ್ನ ನೀವು ಹೇಗಾದ್ರೂ ಬಳಸ್ಕೋಬಹುದು. ಒಟ್ಟಾರೆ ನೇಕಾರ ಅಭಿವೃದ್ಧಿಗಾಗಿ ಬಳಸ್ಕೋಬಹುದು. ಅದರ ಜೊತೆಗೆ ನೀವು ಮಕ್ಕಳ ಶಿಕ್ಷಣಕ್ಕೆ ಮತ್ತು ಮಕ್ಕಳಿಗೆ ವಸತಿ, ಅವರ ಪಾಲಕರ ವಸತಿ ಯೋಜನೆ ಮಾಡಬೇಕು ನೇಕಾರರಿಗೆ ಅಂತ ನಿಮ್ಮ ಆಸೆ. ಬಹುತೇಕ ಸರ್ಕಾರಕ್ಕೆ ತಮ್ಮ ಆಸೆಯಂತೆ ನೇಕಾರರಿಗೆ ಒಂದು ವಸತಿ ಯೋಜನೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಾವು ಕೂಡ ನಮ್ಮ ಚಾನಲ್ ಮೂಲಕ ಒತ್ತಾಯಿಸ್ತಾ ಇದ್ದೇವೆ.
ಹಾಗೆ ತಾವು ಕೂಡ ಹೇಳಿದ ಹಾಗೆ ನೇಕಾರಿಗೆ ಇನ್ನೂ ಸರ್ಕಾರ ಸವಲತ್ತು ಕೊಡಬೇಕನ್ನೋದು ನಮ್ಮದು ಕೂಡ ಆಸೆ ಆಗಿದೆ. ಇವತ್ತು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಮಾಡಿದ್ರೆ ನೀವೇನು ಮಾಡಿದಿರಿ ನಿಮ್ಮ ಸೊಸೈಟಿಲಿದ್ದ ಈ ಆಚರಣೆಯನ್ನು ಹೇಗೆ ಮಾಡಿದ್ರಿ? ಇದರಿಂದ ಒಂದು ಈ ಯೋಜನೆಯಿಂದ ಏನಾದರೂ ಅಥವಾ ಈ ಆಚರಣೆಯಿಂದ ಏನಾದರೂ ಒಂದು ಸ್ತುತ್ಯ ಕಾರ್ಯ ಆಗಬೇಕಂತ ತಾವೇನು ಮಾಡಿದ್ರಿ ಅಂತ? ನಮ್ಮಲ್ಲಿ ಮ್ಯಾಗ ಒಂದು ನಮ್ಗೆ ಆದೇಶ ಕೊಟ್ಟಾರ್ರಿ ನಮ್ಮ ನೈಕಾರ ಒಂದು ಇದರ್ಲಿಂದ ಒಂದಿಬ್ಬರು ಹಳೆ ನೇಕಾರಿಗೆ ಸನ್ಮಾನ ಮಾಡ್ಬೇಕ್ರಿ. ಹಳೆ ನೇಕಾರ ಬಹಳ ದುಡ್ದವ್ರಿಗೆ ಒಂದಿಬ್ರು ಸನ್ಮಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ. ಹಂಗಾಗಿ ನಾವು ಎಲ್ಲ ಇವತ್ತು ಕಾರ್ಯಕ್ರಮ ಮಾಡಿ ಒಂದಿಬ್ರು ನೇಕಾರ ಮಧ್ಯೆ ಸನ್ಮಾನ ಮಾಡಿದ್ರಿ. ಈಗ ನೀವು ಅವ್ರಿಗೆ ಸನ್ಮಾನ ಮಾಡಿದ್ರಿ ಅಥವಾ ನೀವು ಸನ್ಮಾನ ಆದರೂ ಮಾಡ್ರಿ ಏನೇ ಮಾಡ್ರಿ ಅಂತ ಏನಾದರೂ ನಿಮ್ಗೆ ಇಂಥ ಕಾರ್ಯಕ್ರಮಕ್ಕೆ ನಿಮ್ಮ ಸೊಸೈಟಿಯಲ್ಲಿ ಅನುದಾನ ಬೇರೆ ಇರುತ್ತೆ ಹೆಂಗೋ ಅಥವಾ ಯೋಜನೆಯಲ್ಲಿ ಇಟ್ಟಿರ್ತಾರೆ? ಇಲ್ಲ ಕೊಡೋದಲ್ರಿ. ವರ್ಷ ಅವ್ರು ಏನ್ ಮಾಡ್ತಿದ್ರಿ ತಮ್ಮದಲ್ಲಿ ನಮ್ಗೆ ಕರ್ಕೊಂಡು ಹೋಗ್ತಿದ್ರು. ಇಲ್ಲ ದೊಡ್ಡ ಒಂದು ಸೊಸೈಟಿಯಾಗಿ ಕೂಡಿಸಿ ಸ್ವಲ್ಪ ಏನೋ ಖರ್ಚು ಮಾಡಕ್ ಕೊಡ್ತಿದ್ರು. ಈ ಸದ ಹಂಗಿಲ್ಲ, ನಮ್ದ ಸೊಸೈಟಿ ಖರ್ಚು ಮಾಡಂತ ಅಂತ ಹೇಳಿ ಮಾಡ್ಯಾರ ಅವರು. ಏನ್ ದೊಡ್ಡ ಪ್ರಮಾಣದಾಗಲ್ರ, ಸಣ್ಣ ಪ್ರಮಾಣ ಇರ್ತದೆ ಅಂತ ಏನ್ ದೊಡ್ಡ ಖರ್ಚು ಅದ. ನಮ್ದ ಒಂದು ಸೊಸೈಟಿ ಖರ್ಚು ಮಾಡಿರ್ತೀರಿ. ಒಟ್ಟಾರೆ ಗಜೇಂದ್ರಗಢದಲ್ಲಿ ಈಗ ಸದ್ಯ ನಿಮ್ಮ ಸೊಸೈಟಿ ಇರ್ಬೋದು, ಇನ್ನೊಂದು ಇಲ್ಲಿ ನಿಮ್ಗೆ ಸವಾಲಾಗಿ ಅಂತ ಇರ್ಬೋದು ಅಥವಾ ಮಿತ್ರನಾಗಿ ಅದ್ರ ಇನ್ನೊಂದು ದೊಡ್ಡ ಸೊಸೈಟಿ ಐತಿ ಇಲ್ಲಿ ನೇಕಾರ ಸೊಸೈಟಿ. ನಾವು ಅವ್ರು ಒಂದೇ ಸೊಸೈಟಿ ಬಹಳಷ್ಟು ಸೊಸೈಟಿ ಅದಾರೆ. ಮೂರು ಸೊಸೈಟಿ. ನೈಕಾರ ಸೊಸೈಟಿ ಬಹಳ ದಿನದಿಂದ ಐತ್ರಿ. ನಮ್ದು ಬನಶಂಕರಿ ಸೊಸೈಟಿ, ಇನ್ನೊಂದು ಆದಿಶಕ್ತಿ ಅಂತ ಒಂದೈತಿ. ಆದಿಶಕ್ತಿ ಎಲ್ಲ ಒಂದರಿ ಸೊಸೈಟಿ. ಎಲ್ಲ ಒಳ್ಳೆ ಸೊಸೈಟಿಗಳು. ನಮ್ಮ ಬಹುತೇಕ ಈ ಗಜೇಂದ್ರಗಢದಲ್ಲಿ ತಯಾರಾಗುವಂತ ಸೀರೆ ನಮಗ ಹಿಂದೆ ಬಹಳ ಜನ ಹೇಳ್ತಿದ್ರು, ಬೇರೆ ಊರು ಬಂದಾಗ ಕೇಳಿದ್ರು. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಸಹಿತ ನಮ್ಮ ಗಜೇಂದ್ರಗಢ ಸೀರೆಯನ್ನು ಒಯ್ದಾರ, ಅವರು ಸಹಿತ ಹುಟ್ಟಾರ ಅಂತಾರ. ನೇಕಾರ ಸೊಸೈಟಿ ನಮ್ಮ ಇಲ್ಕಲ್ ಸೀರೆ ಮೇಲೆ ಹಾಡಾಗೈತೆ. ಗಜೇಂದ್ರಗಢದ ಕುಪ್ಪಸದ ಮೇಲೆ, ಗುಳೇದಗುಡ್ಡ ಕುಪ್ಪಸದ ಮೇಲೆ ಹಾಡಾಗಿದೆ, ಕಥೆ ಆಗ್ಯಾವ, ನಾಟಕ ಆಗ್ಯಾವ. ಇದ್ರ ಬಗ್ಗೆ ಈಗ ಗಜೇಂದ್ರಗಢದ ಇಂಥ ವೈಭವದ ಒಂದು ನೇಕಾರಿಕೆ ಇತ್ತಲ್ಲ, ಈ ನೇಕಾರಿಕೆ ವೈಭವದ ನೇಕಾರಿಕೆ ಇತ್ತು, ಇವತ್ತೇನಾದ್ರು ಅದು ಉಳಿದೈತೋ ಏನೋ, ಏನಾದ್ರು ನೇಕಾರಿಕೆ ಆಗುತ್ತಾ ಹಿರಿಯರು? ಅದು ಹೇಳಿದ್ ನಾವು ಆಗಲೇ ವೈಭವದಿಂದ ಇದ್ದಿದ್ದೆಲ್ಲ ಹಾಳಾಗೈತಿ. ಮತ್ತೆ ಪುನಃ ವೈಭವ ತರ್ಬೇಕಂತಂದ್ರೆ ಸರ್ಕಾರ ಅದ್ರ ಬಗ್ಗೆ ಪೂರ್ತಿ ಗಮನ ಹರಿಸ. ಅಲ್ಲ, ಸರ್ಕಾರವನ್ನು ಬಿಟ್ಟು ಯಾವ್ಯಾವ ಇತರೆ ಕಾರಣಕ್ಕೆ ಏನೇನಾಗಿ ನಿಂತಿರ್ಬೋದು ಕಡೆ ಹಂಗೆ ವೈಭವ ಕಡಿಮೆ ಆಗೈತಂತ ಸರ್ಕಾರದ ವಿಚಾರ ಬಿಡ್ರಿ. ಇತರೆ ಏನು ಕಾರಣ ಇರ್ಬೋದು ಅದಕ್ಕಂತ? ಇತರ ಮಾರ್ಕೆಟೇ ಇಲ್ಲ. ಮೇನ್ ಮಾರ್ಕೆಟ್ ಮಾರ್ಕೆಟ್ ಇಲ್ಲ ಅಂದ್ರೆ ಏನ್ರಿ? ನಿಮ್ಮ ಕೈಮಗ್ಗ ಸೀರೆಗಳು ಮಾರಾಟ ಆಗ್ತಾ ಇಲ್ಲ, ಮಾಲಿಗೆ ಸರಿಯಾದ ಬೇಡಿಕೆ ಇಲ್ಲ. ಯಾಕೆ ಹಂಗಾಗಿರ್ಬೋದ್ರಿ? ಈ ಮಗ್ಗದವರು ಇಂತೆಲ್ಲ ಮತ್ತೆ ಕಡಿಮೆ ರೇಟ್ದಾಗ ಕೊಟ್ಟು ಬಿಡ್ತಾರೆ. ಕಾರ್ಖಾನೆಗಳಿಂದ ತಯಾರಾಗುವಂತ ಬಟ್ಟೆಗಳಿಗೆ ಹೆಚ್ಚು ಬೇಡಿಕೆ. ಈ ಕೈಮಗ್ಗದ ನೇಕಾರಿಕೆಗೆ ನಿಮ್ಮ ನೇಕಾರ ಒಂದು ಬೇಡಿಕೆ, ಇವಕ್ಕ ತಯಾರಾದಂತ ಪ್ರಾಡಕ್ಟ್ಗೆ ಬೇಡಿಕೆ ಇಲ್ಲ. ಇದು ತಮ್ಮ ಅಭಿಪ್ರಾಯ. ಒಟ್ಟಾರೆ ಈಗ ನೀವು ನೇಕಾರಿಕೆಯಲ್ಲಿ ಮುಂದುವರಿಯಾಕ ಹೆಂಗೆ ಅನ್ನಿಸ್ತಾ ಇದೆ ಅಂತ ನಿಮ್ಮ ಸೊಸೈಟಿಯಲ್ಲಿ ನೇಕಾರ ಜೀವನ ನಿಮ್ಮ ಸೊಸೈಟಿಯಲ್ಲಿ ಒಟ್ಟಾರೆ ಮುಂದುವರಿಲಿಕ್ಕೆ ಏನು ಅನ್ನಿಸ್ತಾ ಇದೆ ನಿಮ್ಗೆ? ಈಗ ನಾವು ಮತ್ತೆ ಬೇರೆ ಬೇರೆ ಈಗ ಮೊದಲಾಗಿನ ಹಳೆ ನಮ್ಮ ಸೀರೆ ಇದ್ದಿದ್ರಿ. ಈಗ ಅದ್ರೊಳಗೆ ನಾವು ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕ್ರಿ. ಮತ್ತೆ ಹೆಂಗ ಈಗ ಚೇಂಜ್ ಆಗುವಂತ ಅದೇ ಮತ್ತೆ ಜಗತ್ ಬದಲಾದಂಗೆ ನಾವು ಮಾಡ್ಕೊಂತ ಹೊಟ್ಟಿವ್ರಿ. ಹಂಗ ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಆಗಿದೆ. ಈಗ ಮೊದಲಾಗಿನ ಸೀರೆ ಅವು ಹಂಗ ಕುಂತಾವ್ರಿ. ಇವತ್ತು ನಾವು ಹೊಸ ಸೀರೆ ಮಾಡ್ಕೊಂತ ಹೊಂಟಿವ್ರಿ. ಅದರಿಂದ ಸ್ವಲ್ಪ ಅನುಕೂಲ ಆಗಕತ್ತೈತಿ. ಇನ್ನೂ ಸ್ವಲ್ಪ ಗೌರ್ಮೆಂಟ್ ನಮ್ಗೆ ಸ್ವಲ್ಪ ಸವಲತ್ತು ಕೊಡ್ತು ಅಂದ್ರೆ ಇನ್ನೂ ಸ್ವಲ್ಪ ಅನುಕೂಲ ಆಗತ್ತ ನಮ್ದೊಂದು. ಏನ್ ಗೌರ್ಮೆಂಟ್ ಸವಲತ್ತು ಅಂತಿರಲ್ಲ ಇಬ್ರು ಕೂಡ, ಏನ್ ಗೌರ್ಮೆಂಟ್ ಸವಲತ್ತು ಹೆಂಗ್ ಕೊಡ್ಬೇಕಂತ ಇದೇ ಹೇಳಿದ್ರಲ್ರಿ. ನಮ್ಮದು ಮಾರ್ಕೆಟ್ ಇದ್ದಿದ್ದು 12ನೇ ಭಾಗ ನಮ್ಗೆ ಕೊಟ್ಟು ಇಟ್ಕೊಂಡು ಒಂದು ಬ್ಯಾಂಕಿನ ವ್ಯವಸ್ಥೆ ಮಾಡಿಬಿಟ್ರ ನಮಗೆ ಚಿಂತಿರೋದಲ್ರಿ. ಸೀಸನ್ದೊಳಗೆ ಆ ಮಾಲ್ ಮಾರಾಟ ಆಗತ್ತೆ. ನಮ್ಗೆ ಯಾವುದೇ ಮಾರಾಟ ನಿಂದ್ರದಲ್ರಿ. ಅದು ಅಂತ ಒಂದು ಸೀಸನ್ ಬರ್ತೈತಿ. ಅದೇನು ಒಂದು 6 ತಿಂಗಳ ಮತ್ತು ಹಂಗ ಬರ್ತಿದ್ದೆ ಸೀಸನ್. ಸ್ವಲ್ಪ ಅರ್ಜೆಂಟ್ ಟೈಮಿಗೆ ನಮ್ಗೆ ಒಂದು 75% ನಮ್ಮ ಮಾಲ್ ಬಂಡೋಲ್ ತೊಗೊಂಡು 75% ನಮ್ಗೆ ಕೊಟ್ಟು ನಡೆಸಿ ನಮ್ಗೆ ಕೊಟ್ರೆ ನಾವು ಮುಂದೆ ಮತ್ತೆ ತೊಗೊಂಬಂದು ನಾವು ಮತ್ತೆ ಮಾರೋರು ಆ ಬ್ಯಾಂಕಿನ ರೊಕ್ಕ ನಾವು ತುಂಬಿಡ್ತೀವಿ ಮತ್ತೆ ಅವ್ರಿಗೆ. ಈಗ ಒಟ್ಟಾರೆ ತಮ್ಮ ಅಭಿಪ್ರಾಯದಲ್ಲಿ ಸರ್ಕಾರ ಹಂಗ ಬೇಡಿಕೆ ಕೃಷಿಕರಿಗೆ ಈಗ ನಾವು ಸ್ಟಾಕ್ ರೂಮ್ ಮಾಡಿ ಅಲ್ಲಿ ಮಾಲನ್ನು ಹಚ್ಕೊಂಡು ಅವ್ರಿಗೆ ಮತ್ತೇನಪ್ಪ ಅಂದ್ರೆ ಅಲ್ಲಿ ಉಳಿಸ್ತಾರೆ ಕೆಲವು ದಿವಸ. ಅವರು ಮತ್ತೆ ದರ ಬಂದಾಗ ಹೆಚ್ಚು ಬಂದಾಗ ಬೆಲೆ ಹೆಚ್ಚು ಬಂದಾಗ ಒಯ್ತಾರೆ. ಒಯ್ಯುವವರೆಗೂ ಅವ್ರಿಗೆ ಬೇಕಾದ್ರೆ ಸಾಲನು ಕೊಡ್ತಾರ ಆ ಮಾಲಿಗೆ. ಆ ಸಿಸ್ಟಮ್ ನಮಗೂ ಮಾಡಿದ್ರೆ ಆ ಸಿಸ್ಟಮ್ ಕೃಷಿಕರು ಬಿಟ್ಟರೆ ನೇಕಾರಿಕೆ ಒಳಗೆ ನಮ್ಮ ಅನುಕೂಲ ಮಾಡ್ಕೊಟ್ಬಿಟ್ರ ಈ ನೇಕಾರನು ಸ್ವಲ್ಪ ಹಸನಾಗತ್ತ ಜೀವನ. ಇದನ್ನೆಲ್ಲ ಬಹುತೇಕ ಈ ಸಂಬಂಧಿಸಿದ ಅಧಿಕಾರಿಗಳಿರ್ಬೋದು, ಈ ಸಂಘಟನೆಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ತಾವೆಲ್ಲ ಇದನ್ನ ಕೇಳಿಸ್ಕೊಳ್ಳೋದನ್ನ ಭಾವಿಸ್ಕೊಂಡಿದ್ದೀವಿ. ಹಾಗೆ
ಈ ಕೃಷಿಕರಿಗೆ ಅನುಕೂಲ ಮಾಡಿದಾಗ ನಮಗೂ ಮಾಡ್ರಿ, ಯಾಕಂದ್ರೆ ಲಾಳಿ ಮೇಳಿ ಸವ ಅನ್ನೋದು ಯಾವಾಗಲೂ ಒಂದು ಮಾತಿದು. ಹಾಗಾಗಿ ಒಂದು ಸಮಯ ಬಂದಾಗ ನಮ್ಮಲ್ಲಿ ತಯಾರಾದಂಥ ಸೀರೆಗಳಿರ್ಬೋದು, ಒಟ್ಟಾರೆ ನಮ್ಮಲ್ಲಿ ತಯಾರಾದಂಥ ಉತ್ಪನ್ನಗಳ ಬಟ್ಟೆಗಳನ್ನು ತಾವು ತೆಗೆದುಕೊಂಡು ಅದನ್ನ ಏನೈತೆ ನಮಗೆ ಬೇಕಂದಾಗ ಮತ್ತೆ ವಾಪಸ್ ಮಾಡೋದು ಬ್ಯಾಂಕಿಂಗ್ ಸಿಸ್ಟಮ್ ಮಾಡಬೇಕು ಅನ್ನೋದು ಇಲ್ಲಿ ಚೇರ್ಮನ್ರ ಒಂದು ಆಸೆಯಾಗಿದೆ. ಹಾಗೆ ಹಿರಿಯರಾದಂಥ ತಿಮ್ಮಣ್ಣ ಹೊನ್ನಾಳ್ ಅವರು ಕೂಡ ಈ ನೇಕಾರಿಕೆ ಕುರಿತು ಭಾಳಷ್ಟು ಹಂಚಿಕೊಂಡಾರ. ಕಡೆಯದಾಗಿ ಒಂದೇ ಸೆಕೆಂಡ್ನಲ್ಲಿ ನೀವು ಈಗ ನಮ್ಮ ಚಾನಲ್ಗೆ ಆಗಮಿಸಿದ್ದೀರಿ, ಇಬ್ಬರು ಕೂಡ ನಿಮ್ಮ ಅನಿಸಿಕೆಯನ್ನು ಒಂದೇ ಸೆಕೆಂಡ್ನಲ್ಲಿ ಹೇಳಿಬಿಡ್ರಿ. ನಮಗೆ NKS ಅವರು ಕರೆದು ನಮ್ಮ ಒಂದು ಪ್ರಾಬ್ಲಮ್ ಕೇಳ್ಕೊಂಡು ಇದು ಪ್ರಚಾರ ಮಾಡೋದಕ್ಕೆ ನಿಮ್ಗೆ NKS ಅವರಿಗೆ ಧನ್ಯವಾದಗಳು ಅಂತೇಳಿ ನಂದೇನು. ತಾವು ಕೂಡ ಹಿರಿಯರಾದಂಥ ತಿಮ್ಮಣ್ಣ ಹೊನ್ನಾಳ್ ಅವರು, ಹಾಗೆ ತಾವು ಕೂಡ ಬನಶಂಕರಿ ನೇಕಾರ ಸೊಸೈಟಿಯ ಚೇರ್ಮನ್ ಅಂತ ರವೀಂದ್ರ ಸಿಂಗ್ರಿ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ನೇಕಾರ ಸಮಸ್ಯೆಯನ್ನು ಸಮಗ್ರವಾಗಿ ಮಾತನಾಡಿದರೆ ಈ ಮೂಲಕ ಸರ್ಕಾರಕ್ಕೂ ಕೂಡ ಈ ಒಂದು ತಮ್ಮ ಆಸೆ ಅಥವಾ ತಮ್ಮ ಬೇಡಿಕೆ ಮುಟ್ಲಿ ಅಂತ ನಾವು ಹಾರೈಸಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. NKS TV ಇದು ನಿರಂತರ ಕಾರ್ಯಪಡೆ. ಧನ್ಯವಾದಗಳು.